ಸ್ನೇಹಿತರೆ, ವರ್ಷದ ಕೊನೆಯ ಹಬ್ಬ ಅಂಥೇಳಿ ಹೋಳಿ ಹುಣ್ಣಿಮೆ ಆಚರಣೆಯನ್ನು ಮಾಡ್ತೇವೆ. ಇವತ್ತು ನಾಳೆ 2 ದಿವಸ ಹುಣ್ಣಿಮೆ ತಿಥಿ ಬಂದಿರೋದ್ರಿಂದ ಕೆಲವು ಆಚರಣೆಗಳು ಇವತ್ತಿರ್ತದೆ, ಕೆಲವು ಆಚರಣೆಗಳನ್ನ ನಾಳೆ ಮಾಡ್ತೀವಿ. ಅದಕ್ಕೆ ಹೋಳಿ ಹುಣ್ಣಿಮೆ ಆಚರಣೆ ವಿಶೇಷವಾಗಿ ವರ್ಷದ ಕೊನೆಯ ಹಬ್ಬ ಅಂಥೇಳಿ. ನಮ್ಮ ಪೂರ್ವಜರು ಎಷ್ಟು ಸುಂದರವಾಗಿ ಹಬ್ಬಗಳನ್ನ ವಿಂಗಡಣೆ ಮಾಡಿದ್ದಾರೆ ಅಂದರೆ ಬಹಳನೇ ಅರ್ಥಪೂರ್ಣವಾಗಿ ಹಬ್ಬಗಳ ಆಚರಣೆಯನ್ನು ಇಟ್ಟಾರ. ವರ್ಷದ ಮೊದಲನೇ ಹಬ್ಬ ಯುಗಾದಿ ಅಂತ ಹೇಳ್ತೀವಿ. ಯುಗಾದಿ ಹೆಂಗೆ ಶುರು ಆಗ್ತದೆ ಹೇಳ್ರಿ? ಚಿಗುರಿನೊಂದಿಗೆ ಹಬ್ಬ ಶುರು ಆಗ್ತದೆ. ಅಂದರೆ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ. ಎಲ್ಲ ಕಡೆ ಹಸಿರು, ಹೊಸ ಚಿಗುರು ಶುರು ಆಗ್ತದೆ. ಅದು ಯುಗಾದಿ ವರ್ಷದ ಮೊದಲನೇ ಹಬ್ಬ ಆಗ್ತದೆ. ಇದು ಅಂದರೆ ಹೋಳಿ ಹುಣ್ಣಿಮೆ ಕೊನೆಯ ಹಬ್ಬ ಅಂಥೇಳಿ ಕಾಮದಹನ ಮಾಡ್ತೀವಿ. ಈ ಕಾಮದಹನದ ಅರ್ಥ ಏನು ಅಂದರೆ, ಏನು ನಮಗೆ ಕೆಟ್ಟದ್ದಿರ್ತದಲ್ಲ ಅದನ್ನು ದಹನ ಅಂತಂದರೆ ಸುಟ್ಟು ಬಿಡುವುದು. ಎಲ್ಲ ನಮ್ಮ ಕಾಮ ಅಂತಂದರೆ ಏನು? ಆಸೆ, ಕಾಮ, ಕ್ರೋಧಾದಿ ಅರಿಷಡ್ವಗಳನ್ನ ಅಗ್ನಿಯಲ್ಲಿ ಸುಟ್ಟು ಬಿಡುವುದು ಅಂತ ಹೇಳ್ತೇವೆ. ಅದಕ್ಕಾಗಿ ನಾಳೆ ಈ ದಿವಸ ಒಂದು ಕೆಲಸವನ್ನು ಹೇಳ್ತೀನಿ, ಆ ಕೆಲಸವನ್ನು ಮಾಡಿರಿ. ನಾಳೆ ಈ ದಿವಸ ಕೊನೆಯದಾಗಿ ಇನ್ನೇನು ಹುಣ್ಣಿಮೆ ಮುಗಿಲಿಕ್ಕೆ ಬರ್ತದಪ್ಪ, ಸ್ವಲ್ಪ ಕೆಲವು ಗಳಿಗೆ ಉಳಿದದ ಅಂತ ಅನ್ನೋಷ್ಟೊತ್ತರಲ್ಲಿ ಈಗಾಗಲೇ ತಿಳಿಸ್ಕೊಟ್ಟೇನಿ ಎಲ್ಲಿವರೆಗೂ ಅದ ಅಂಥೇಳಿ. ಏನು ಮಾಡಬೇಕು ಅಂದರೆ, ನಿಮ್ಮ ನೋವು ಈ ಒಂದು ವರ್ಷದಲ್ಲಿ ಏನೇನು ನೋವುಗಳನ್ನು ಅನುಭವಿಸಿರೋ ಅವನ್ನೆಲ್ಲವನ್ನು ಒಂದು ಹಾಳಿ ಒಳಗೆ ಬರೆದು ಬಿಡಬೇಕು. ಅಂದರೆ ಈ ಒಂದು ವರ್ಷದಲ್ಲಿ ನೋವು, ಸಂಕಟ, ರೋಗ, ರುಚಿ, ಕಷ್ಟ, ನಷ್ಟ, ಏನೇನು ಅಪಮಾನ, ಏನೇನೆಲ್ಲ ಅನುಭವಿಸಿರೋ ಅವನೊಂದು ಹಾಳಿ ಒಳಗೆ ಬರೆದು ಬಿಡಬೇಕು. ಬರೆದು ಆ ಹಾಳಿಯನ್ನು ಏನು ಮಾಡಬೇಕು? ಸುಟ್ಟು ಬಿಡಬೇಕು. ಸುಟ್ಟು ಆ ಬೂದಿಯನ್ನು ನೀರಿನಲ್ಲಿ ಹಾಕಿ ದೂರ ಚೆಲ್ಬಿಡಬೇಕು. ಅಂದರೆ ಎಷ್ಟೋ ನಿಮ್ಮ ನೋವು ಮತ್ತೇನು ಅಪಮಾನ, ನೋವು ಎಲ್ಲದಕ್ಕೂ ಒಂದು ಉಪಶಮನ ದೊರೀತದಂತ. ಅಂದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೀತದಂತ. ಅದಕ್ಕಾಗಿ ಈ ನಮ್ಮ ಮನಸ್ಸಿನಲ್ಲಿ ಏನೋ ಕುದಿತಿರ್ತದೆ, ಯಾರಿಗೂ ಹತ್ರ ಹೇಳಲಿಕ್ಕಾಗೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ, ಸಂಕಟ ಆಗ್ತಿರ್ತದೆ, ನೋವು ಅನುಭವಿಸಿರ್ತೀರಿ, ಅಪಮಾನ ಅನುಭವಿಸಿರ್ತೀರಿ. ಅದನ್ನೆಲ್ಲ ಒಂದು ಹಾಳಿ ಒಳಗೆ ಬರೀರಿ. ನಾಳೆ ದಿವಸ ಕೊನೆಯ ಹುಣ್ಣಿಮೆಯ ಕೊನೆಯ ಘಳಿಗೆಯೊಳಗೆ ಅದನ್ನು ಸುಟ್ಟು ಆ ಒಂದು ನೀರಲ್ಲಿ ಹಾಕಿ, ಆ ಬೂದಿಯನ್ನು ನೀರಲ್ಲಿ ಹಾಕಿ ದೂರ ಚೆಲ್ಬಿಡ್ರಿ. ಅಂದರೆ ನಿಮ್ಮ ನೋವಿನಲ್ಲಿ ಎಷ್ಟೋ ಭಾಗ ಎಲ್ಲ ಹೊರಟು ಹೋಗಿಬಿಡ್ತದೆ ಅಂಥೇಳಿ. ವರ್ಷ ಪೂರ್ತಿ ಯಾರ್ದೋ ಜೊತೆ ಅತ್ಯಂತ ಪ್ರೀತಿ ಪಾತ್ರರೊಂದಿಗೆ ಜಗಳಾಡಿ ಮಾತು ಬಿಟ್ಟಿರ್ತೀರಿ, ನೋವು ಅನುಭವಿಸಿರ್ತೀರಿ, ಜಗಳ, ವೈಮನಸ್ಸು ಏನೇನಿರ್ತದಲ್ಲ ಅವನ್ನೆಲ್ಲವನ್ನು ಸುಟ್ಟು ಮತ್ತೆಲ್ಲ ಮನಸ್ಸು ಪರಿಶುದ್ಧತೆಯನ್ನು ಮಾಡಿಕೊಂಡು ಹೊಸ ವರ್ಷ ಬರುವುದಕ್ಕೆ ಮನುಷ್ಯ ಪರಿಶುದ್ಧತೆಯನ್ನು ಪಡ್ಕೊಳ್ಬೇಕಂತೆ. ಅದಕ್ಕಾಗಿ ಈ ಕಾಮನ ಹಬ್ಬ ಬಹಳಷ್ಟು ನಮಗೆ ಮಹತ್ವದ್ದು ಅಂಥೇಳಿ. ನಮ್ಮ ಜೀವನದಲ್ಲಿರುವಂಥ ನೋವು, ಕಷ್ಟ ಎಲ್ಲವನ್ನು ಕಳೀಲಿಕ್ಕೆ ಬರುವಂಥ ಈ ಕಾಮಣ್ಣನ ಹಬ್ಬದ ದಿವಸ ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಮತ್ತೆ ಹೊಸ ವರ್ಷಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಯಾವಾಗ ಸುಟ್ಟು ಸ್ವಚ್ಛ ಮನಸ್ಸಾಗ್ತದೋ ನಂತರ ಸಂತೋಷದಿಂದ ಒಬ್ರಿಗೊಬ್ಬರು ಬಣ್ಣಗಳನ್ನು ಹಚ್ಕೊಂಡು ಈ ಹಬ್ಬ ಆಚರಣೆಯನ್ನು ಮಾಡೋದು ನಮ್ಮ ಪೂರ್ವಜರು ಇದನ್ನು ಒಂದು ಹಾಕಿಕೊಟ್ಟಂಥ ಒಂದು ಹಬ್ಬದ ಮಹತ್ವ ಇದು. ಯಾವಾಗ ನಮ್ಮ ಮನಸ್ಸಿನಲ್ಲಿರುವಂಥ ನೋವು ಹೊರಟು ಹೋಗ್ತದೋ ಆಗ ನಾವು ಸಂತೋಷವಾಗಿ ಎಲ್ಲರೊಂದಿಗೆ ಬೆರೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ದಿದ್ದರೆ ಮನಸ್ಸಿನಲ್ಲಿ ನೋವಿತ್ತಂದರೆ ನಮಗೆ ಎಷ್ಟೇ ಬೇಕಾದಷ್ಟು ಐಶ್ವರ್ಯ, ಒಡವೆ ಬಂದರೂ ಕೂಡ ನಮಗೆ ಅದ್ರ ಬಗ್ಗೆ ಉತ್ಸಾಹ ಇರೋದಿಲ್ಲ. ಅದಕ್ಕಾಗಿ ಮನಸ್ಸಿನಲ್ಲಿರುವಂಥ ನೋವುಗಳನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ ಅನ್ನೋರು ಒಂದು ಹಾಳಿ ಮೇಲೆ ಬರೆದು ಅದನ್ನು ಕೊನೆಯದಾಗಿ ಸುಟ್ಟು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಅಂಥೇಳಿ ಆ ರೀತಿಯಾಗಿ ನೀವು ಮಾಡಿದರೆ ನಾಳೆ ದಿವಸ ನಿಮ್ಮ ಎಲ್ಲ ನೋವುಗಳಿಗೆ ಒಂದು ಮನಃಶಾಂತಿ ದೊರೀತದೆ. ಇನ್ನು ಈ ಹಬ್ಬದ ಕುರಿತು ಒಂದು ವಿಶೇಷವಾದ ಕಥೆ ಅದ, ಅದನ್ನು ಹೇಳ್ತೀನಿ, ಕಥೆ ಕೇಳ್ರಿ. ತಾರಕಾಸುರ ಅನ್ನುವ ರಾಕ್ಷಸ, ಇವ ರಾಕ್ಷಸರಿಗೆಲ್ಲ ರಾಜ. ಇವ ಏನು ಮಾಡಿರ್ತಾನಂದ್ರೆ ಬ್ರಹ್ಮನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡಿ ವಿಶೇಷವಾದ ಒಂದು ವರವನ್ನು ಪಡೆದಿರ್ತಾನೆ. ಆ ವರ ಏನು ಅಂತಂದ್ರೆ, ಶಿವನಿಂದ ಹುಟ್ಟುವಂಥ 7 ದಿವಸದ ಮಗುವಿನಿಂದ ಮಾತ್ರ ನನಗೆ ಮರಣ ಬರಬೇಕು ಅಂಥೇಳಿ. ಯಾಕೆ ಈ ರೀತಿ ವರ ಪಡೆದಿರ್ತಾನಂದ್ರೆ, ಶಿವ ದಾಕ್ಷಾಯಿಣಿಯನ್ನು ಕಳೆದುಕೊಂಡ್ಬಿಟ್ಟಿರ್ತಾನೆ. ಅಂದ ಕಾರಣ ದಕ್ಷ ಯಜ್ಞ ಒಂದು ದೊಡ್ಡ ಹೋಮವನ್ನು ಮಾಡಿರ್ತಾನೆ. ಎಲ್ಲ ದೇವತೆಗಳನ್ನ ಕರೆದಿರ್ತಾನೆ. ಆದರೆ ತನ್ನ ಅಳಿಯನಾದಂಥ ಮಗಳು ಅಳಿಯನನ್ನು ಮಾತ್ರ ಕರೆದಿರುವುದಿಲ್ಲ.
ದಾಕ್ಷಾಯಿಣಿಗೆ ಅನ್ನಿಸ್ಲಿಕ್ಕತ್ತದ ತವ್ರ ಮನೆಯೊಳಗೆ ಇಷ್ಟು ದೊಡ್ಡ ಹೋಮ ನಡೆದದ, ಎಲ್ಲ ದೇವಾನ್ ದೇವತೆಗಳು ಬಂದಾರ, ನಾ ಯಾಕೆ ಹೋಗಬಾರ್ದು? ಶಿವನನ್ನ ಮಾತು ಹೇಳ್ತಾಳೆ, ಶಿವನಿಗೆ ಹೋಗೋಣ ಅಂಥೇಳಿ. ಶಿವ ಹೇಳ್ತಾನೆ, ನನಗೆ ಕರೆದಿಲ್ಲ, ನಾ ಬರೋದಿಲ್ಲ ಅಂಥೇಳಿ. ಆಗ ದಾಕ್ಷಾಯಿಣಿಗೆ ಮನಸ್ಸು ತಡಿಲಿಕ್ಕೆ ಆಗೋದಿಲ್ಲ. ಆಕೆ ತವ್ರ ಮನೆಗೆ ಹೊರಟು ಹೋಗ್ತಾಳೆ. ಬಂದಂಥ ಆ ದಾಕ್ಷಾಯಿಣಿಯನ್ನು ನೋಡಿ ಆ ದಕ್ಷ ಯಜ್ಞ ಅಪಮಾನವನ್ನು ಮಾಡ್ತಾನೆ. ಅವನ್ನ ಅಂದರೆ ಆಕೆಯ ಗಂಡನಿಗೆ ಹೆಂಗೆ ಬೇಕಂದ್ರೆ ಹಂಗೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಆಕೆಗೆ ಬಹಳ ಮನಸ್ಸು ನೊಂದು ಬಿಡ್ತದೆ. ಆಕೆ ಆ ಮಾಡ್ತಾ ಇರುವಂಥ ಯಜ್ಞ ಕುಂಡದಲ್ಲಿಯೇ ಹಾರ್ಕೊಂಡು ಬಿಡ್ತಾಳೆ ದಾಕ್ಷಾಯಿಣಿ. ಹೀಗಾಗಿ ದಾಕ್ಷಾಯಿಣಿಯನ್ನು ಕಳೆದುಕೊಂಡಂಥ ಶಿವ ಭೋಗ ಸಮಾಧಿಯಲ್ಲಿ ಕುಳಿತು ಬಿಟ್ಟಿರ್ತಾನೆ. ದೇವಾನ್ ದೇವತೆಗಳೆಲ್ಲರೂ ಎಷ್ಟೇ ಪ್ರಯತ್ನ ಪಟ್ಟರೂ ಆತನ ಮನಸ್ಸನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತ ಕಡೆ ಏನಾಗ್ತದಂದ್ರೆ ದಾಕ್ಷಾಯಿಣಿ ಮತ್ತೊಂದು ಜನ್ಮವನ್ನು ತಾಳಿ ಪಾರ್ವತಿ ರೂಪದಲ್ಲಿ ಹುಟ್ಟಿ ಬಂದಿರ್ತಾಳೆ. ಪಾರ್ವತಿ ರೂಪದಲ್ಲಿ ಹುಟ್ಟಿ ಬಂದಂಥ ದಾಕ್ಷಾಯಿಣಿ ಶಿವನನ್ನು ಕುರಿತು ಮಹತ್ತರವಾದ ಒಂದು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ಗಂಡ ಆಗೋದಾದರೆ ಶಿವನೇ ನನಗೆ ಗಂಡ ಆಗಬೇಕು ಅಂಥೇಳಿ. ಆದರೆ ಶಿವ ಮದುವೆಗೆ ಮನಸ್ಸು ಮಾಡೋದಿಲ್ಲ. ಆಗ ದೇವಾನ್ ದೇವತೆಗಳೆಲ್ಲರೂ ಸೇರಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಾರಕಾಸುರನ ಸಂಹಾರ ಆಗಬೇಕು, ಶಿವ ಪಾರ್ವತಿಯರಿಬ್ಬರು ಒಂದುಗೂಡಬೇಕು ಅಂಥೇಳಿ ಆಗ ಕಾಮನಿಗೆ ಹೇಳ್ತಾರೆ. ಕಾಮನನ್ನು ಮನ್ಮಥ ಅಂತ ಹೇಳ್ತೀವಿ. ಆತನ ಮೊರೆ ಹೋಗಿ ನೀನೇನು ಮಾಡಬೇಕು ಅಂದರೆ ಆತನನ್ನು ನಿನ್ನ ಬಾಣದಿಂದ ಆತನಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂಥೇಳಿ. ಅವನಿಗೆ ಗೊತ್ತಿರ್ತದೆ, ಅಕಸ್ಮಾತಾಗಿ ನಾನು ಶಿವನನ್ನೇ ಎದುರು ಹಾಕ್ಕೊಂಡ್ರೆ ನನ್ನ ನಿರ್ನಾಮ ನಿಜ ಅಂಥೇಳಿ ಗೊತ್ತಿದ್ದರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಪೂರ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನೇ ಅರ್ಪಿಸಿದಂಥ ಎಷ್ಟೋ ಮಹನೀಯರಿದ್ದಾರೆ. ಅದರಲ್ಲಿ ಕಾಮನೂ ಕೂಡ. ಕಾಮಣ್ಣನ ಹಬ್ಬ ಅಂತೇ ಈ ಹೋಳಿ ಹುಣ್ಣಿಮೆಯನ್ನು ಕರೀತೇವೆ. ಪರೋಪಕಾರಾರ್ಥವಾಗಿ ಕಾಮ ತನ್ನ ಬಾಣಗಳಿಂದ ಶಿವನನ್ನು ಬಡಿದೆಬ್ಬಿಸ್ತಾನೆ. ಆಗ ಶಿವನ ತಪ ಭಂಗ ಆಗಿಬಿಡ್ತದೆ. ತಪೋಭಂಗ ಮಾಡಿದ್ದಕ್ಕಾಗಿ ಕೆರಳಿದಂಥ ಶಿವ ತನ್ನ ಮೂರನೇ ಚಕ್ಷುವನ್ನು ತೆರೆದು ಈಶ್ವರನ ಕ್ರೋಧಾಗ್ನಿಗೆ ಕಾಮ ಬಲಿಯಾಗ್ಬಿಡ್ತಾನೆ. ಅಂದರೆ ಮೂರನೇ ಕಣ್ಣು ತೆಗೆದು ನೋಡಿದ ತಕ್ಷಣ ಕಾಮ ಅಲ್ಲಿಯೇ ಸುಟ್ಟು ಬೂದಿಯಾಗ್ಬಿಡ್ತದೆ. ಯಾಕಂದರೆ ಶಿವನಿಗೆ ಅಷ್ಟೊಂದು ಕೋಪ ಬರ್ತದೆ, ಅಲ್ಲಿ ಏನು ನಡೀತದೆ ಏನು ನಡೆದದ ಯಾವುದೂ ಗೊತ್ತಿರೋದಿಲ್ಲ. ಕೇವಲ ಅವನಿಗೆ ತನ್ನ ತಪಭಂಗ ಆಗ್ಯದ ಅಂತ ಅಷ್ಟೇ ಸಿಟ್ಟಿಗಾಗಿ ಮೂರನೇ ಕಣ್ಣನ್ನು ತೆಗೆದುಬಿಡ್ತಾನೆ. ಅಲ್ಲಿಯೇ ಕಾಮದೇವರು ಅಲ್ಲಿಯೇ ಸುಟ್ಟ ಭಸ್ಮ ಆಗಿಬಿಡ್ತಾರೆ. ಯಾವಾಗ ಸುಟ್ಟ ಭಸ್ಮ ಆದ್ನೋ ಆಗ ರತಿದೇವಿಗೆ ಬಹಳನೇ ಕೆಟ್ಟ ಅನ್ನಿಸ್ಲಿಕ್ಕೆ ಹತ್ಬಿಡ್ತದೆ. ಆಗ ರತಿದೇವಿ ಬಂದು ಶಿವನನ್ನು ಪರಿಪರಿಯಾಗಿ ಬೇಡ್ಲಿಕ್ಕೆ ಶುರು ಮಾಡ್ತಾಳೆ. ನನ್ನ ಪತಿ ಭಿಕ್ಷೆಯನ್ನು ಕೊಡು ಅಂಥೇಳಿ ಶುರು ಮಾಡ್ತಾಳೆ. ಆಗ ಶಿವನಿಗೆ ಬಹಳಷ್ಟು ಕೆಟ್ಟ ಅನ್ನಿಸ್ತದೆ. ಆತ ತನ್ನ ಲೋಕ ಕಲ್ಯಾಣಕ್ಕಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಿದಂಥ ಕಾಮಣ್ಣನಿಗಾಗಿ ವರವನ್ನು ಕೊಡ್ತಾನೆ. ಮುಂದೆ ಅವನು ಅನಂಗನಾಗಿಯೇ ಉಳಿತಾನೆ. ಆದರೆ ರತಿದೇವಿಗೆ ಮಾತ್ರ ಆತನ ಪೂರ್ಣ ದೇಹ ಕಾಣಿಸ್ತದೆ. ಇದನ್ನು ದಮನೋತ್ಸವ ಅಂಥೇಳಿ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಶಿವ ಕೂಡ ವರವನ್ನು ಕೊಡ್ತಾನೆ. ಯಾರ ಮನೆಯಲ್ಲಿ ಈ ದಮನೋತ್ಸವ ಆಚರಣೆಯನ್ನು ಮಾಡ್ತಾರೋ ಕಾಮನ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ಈ ದಮನೋತ್ಸವ ಆಚರಣೆಯನ್ನು ಮಾಡಿದರೆ 1000 ಗೋವುಗಳನ್ನು ಪೂಜಿಸಷ್ಟು ಫಲ ಬರ್ತದೆ. ಅಷ್ಟೇ ಅಲ್ಲ, ಈ ದಿನ ವಿಶೇಷವಾಗಿ ಮರುಗ ಮತ್ತು ದಮನದಿಂದ ಹರಿಯನ್ನು ರತಿಯೊಡನೆ ಕೂಡಿದಂಥ ಕಾಮನನ್ನು ಪೂಜಿಸಿದರೆ 1000 ಕನ್ಯಾದಾನ ಮಾಡಿದಂಥ ಫಲ ಬರ್ತದೆ. ಯಾರು ಬೇಕಾದರೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸ್ಬೋದು. ಮನೆಯಲ್ಲಿ ಯಾರ ಮನೆಯಲ್ಲಿ ಕಾಮನ ಮತ್ತು ರತಿದೇವಿಯನ್ನು ಪೂಜೆ ಮಾಡಿ ನೈವೇದ್ಯ ಮಾಡಿ ಈ ದಮನೋತ್ಸವ ಆಚರಣೆಯನ್ನು ಮಾಡ್ತಾರೋ ಸಿರಿ ಸಂಪತ್ತು ಅವರ ಮನೆಗೆ ಕಾಲು ಹಾಕ್ತದೆ ಅಂಥೇಳಿ. ಅದಕ್ಕಾಗಿ ಈ ಕಾಮಣ್ಣನ ಹಬ್ಬ ಬಹಳಷ್ಟು ಮಹತ್ವವನ್ನು ಪಡೆದದ. ಕೊನೆಯದಾಗಿ ಈ ಸುಟ್ಟು ಭಸ್ಮ ಆದಮೇಲೆ ಮನೆಯಲ್ಲಿರುವಂಥ ಪೀಡೆ ಎಲ್ಲವೂ ಹೊರಟು ಹೋಗ್ತದೆ. ಇದು ಕೊನೆಯ ಹಬ್ಬ, ವರ್ಷದ ಕೊನೆಯ ಹಬ್ಬವಾಗಿ
ಕಾಮಣ್ಣನ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಈ ರೀತಿಯಾಗಿ ಕಾಮನ ಸ್ಮರಣೆಯನ್ನು ಮಾಡೋದ್ರಿಂದ, ಕಥೆಯನ್ನು ಕೇಳೋದ್ರಿಂದ ಕೂಡ ನಮ್ಮ ಎಲ್ಲ ಸಂಕಟಗಳು ದೂರ ಆಗ್ತದೆ ಅಂಥೇಳಿ ಇವತ್ತಿನ ದಿವಸ ಮತ್ತು ನಾಳೆಯ ದಿವಸ ಈ ಕಥೆಯನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ಮಾರನೇ ದಿವಸ ಅಂದರೆ ಹೋಳಿ ಹುಣ್ಣಿಮೆ ಮಾರನೆಯ ದಿವಸ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಈ ಅಂದರೆ ಹೊಸ ಸಂವತ್ಸರ ಬರುವವರೆಗೂ 15 ದಿವಸ ನಾವು ಅಶುಭ ದಿನಗಳು ಅಂಥೇಳಿ ಈ ದಿನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಮತ್ತೆ ಹೊಸ ಸಂವತ್ಸರ ಶುರುವಾದ ಮೇಲೆ ಹೊಸ ಹಬ್ಬಗಳ ಆಚರಣೆಯಿಂದ ಮತ್ತೆ ಹೊಸ ಶುಭ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂಥೇಳಿ ಶಾಸ್ತ್ರದೊಳಗದ. ಇನ್ನು ಈ ರೀತಿಯಾಗಿ ಕಾಮದಹನದ ಕಥೆಯದ ಮತ್ತು ವಿಶೇಷವಾದ ಆಚರಣೆ ಇರ್ತದೆ. ಇದನ್ನು ಪೂರ್ಣವಾಗಿ ತಿಳಿಸ್ಕೊಟ್ಟೇನೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.